ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ಬನ್ನಿ, ಇವಾಗ ಕ್ವಿಕ್ ಆಗಿ ನಾನು ನಿಮ್ಗೆ ಪಾನಿಪುರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಗೈಸ್, ಇವತ್ತು ನಮ್ಮ ಮನೇಲಿ ಪಾನಿಪುರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇವಾಗ ಮಿಕ್ಸಿ ಜಾರ್ ತಗೊಂಡು ಹುಣಸೆಹಣ್ಣು ಮತ್ತು ಈ ಥರ ಶುಂಠಿ ಪೀಸ್ ಮಾಡಿ ಕಟ್ ಮಾಡೋಕ್ಕೆ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ಲಿ ಮರ್ತೋಗಿದ್ದು ಬಂದೇನು ಇದು ಬೆಳ್ಳುಳ್ಳಿ ಹಾಕ್ಕೊಂಡೆ. ಇವಾಗ ನೀವು ಕಲ್ಲುಪ್ಪಾದರೂ ಹಾಕೋಬೋದು, ಇವಾಗ ಇದಕ್ಕೆ ಇಲ್ಲ ಪುಡಿ ಉಪ್ಪಾದರೂ ಹಾಕೋಬೋದು. ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಇಷ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಆಮೇಲೆ ಬೇಕಾದರೆ ಹಾಕೋಬೋದು. ಇವಾಗ ಇದಿಷ್ಟಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಗ್ರೈಂಡರ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಕುಕ್ಕರ್ ಮುತ್ತ ತೆಗ್ದಿಟ್ಟಿದ್ದೀನಿ, ನಿಮಗೆ ನೋಡಿಸ್ಬೇಕು ಅಂದ್ಬಿಟ್ಟು. ಆಲೂಗಡ್ಡೆ ಮತ್ತು ಬಟಾಣಿನ 8 ಅವರ್ಸ್ ನೀರಲ್ಲಿ ನೆನೆ ಹಾಕಬೇಕು. ನೈಟ್ ನೆನೆ ಹಾಕಿ ಬೆಳಗ್ಗೆ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಲೂಗಡ್ಡೆನ ಬಟಾಣಿನ ಬೇಕಿಟ್ಟಿದೆ, ಅದು ಕೂಡ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು, ನೀರು ಆ್ಯಡ್ ಮಾಡಿ ಜಾಸ್ತಿ ಏನು ಹಾಕಬೇಡಿ, ಒಂದು ಸ್ವಲ್ಪ ಈ ಥರ ನೀರು ಆ್ಯಡ್ ಮಾಡಿಬಿಟ್ಟು ಇವಾಗ ಇದನ್ನು ಮಿಕ್ಸಿಗೆ ಹಾಕೋಣ. ಬನ್ನಿ ಮಿಕ್ಸಿಗೆ ಹಾಕೋಣ. ನಮ್ಮನೆ ಮಿಕ್ಸಿ ನಮ್ಮ ಕೇಳ್ಕೊಂಡು ಅಂತ. ಈಗ ಮಿಕ್ಸಿ ಆಗಿದ್ದಾಯ್ತು, ಕ್ಲೋಸ್ ಅಪ್ ಶಾಟ್ ಮಿಕ್ಸಿ ಮಾಡಿದ್ದಾಯ್ತು. ಇಲ್ಲಿ ನೋಡಿ ಈ ತರ ಕಾಣಿಸಿದೆ, ಸೊಪ್ಪಿನ ಸರ್ಗೆಲ್ಲ ರುಬ್ಬದೇ ಇರುತ್ತಲ್ಲ ಹಂಗಿದೆ. ಇದನ್ನ ಇವಾಗ ಈ ತರ ಏನಂತಾರೆ ಇದನ್ನ ಸೋಸೋದು, ಜ್ಯೂಸ್ಗಳು ಸೋಸೋದು ಅಥವಾ ಏನಾದ್ರು ಈ ತರ ಎಲ್ಲ ಮಾಡಿ ಸೋಸೋದನ್ನ ತಗೊಳ್ಳಿ. ಇದನ್ನ ತಗೋಬಿಟ್ಟು ಈ ತರ ಒಂದು ಪಾತ್ರೆ ತಗೊಳ್ಳಿ. ಹೇಳಿ ನೀವು ನೋಡ್ತೀನಿ ನೋಡ್ಮ, ಇದನ್ನೇ ಹಾಕಿದ್ರೆ ತುಂಬಾ ಖಾರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ನೀಟಾಗಿ ಸೋಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇಟ್ಕೋ ಗೋಲ್ಡನ್ ಇಟ್ಕೊಂಡಿರ್ಲಿ. ಅಷ್ಟರಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಾನೆ ನೀಟಾಗಿ ಇದರಲ್ಲಿ ಇರುತ್ತಲ್ಲ ಹಂಗೆ ಚೆಕ್ ಮಾಡಬೇಕು. ಅಂಡ್ ಆಲ್ಸೋ ಮುಚ್ಚಳದಲ್ಲಿರೋದನ್ನ ತಗೋಬೇಕಲ್ಲ ನಾವು, ಮತ್ತೆ ಏನು ವೇಸ್ಟ್ ಮಾಡಲ್ಲ. ಸಿಂಕ್ ಅಲ್ಲ ಕಣ. ನೆಕ್ಸ್ಟ್ ಈ ಥರ ನೀಟಾಗಿ ಡೌನ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಇದ್ದರೆ ಈ ಥರ ಮಾಡ್ಕೊಳ್ಳಿ. ನೀಟಾಗಿ ಇದನ್ನ ಈ ಥರ ಇದಕ್ಕೆ ಹಾಕೊಂಡ್ರೆ ಅವಾಗ ಇದು ನೀಟಾಗಿ ಈ ಥರ ನಾವು ಸೋಸ್ಬೋದು. ಇಲ್ಲ ನೋಡಿ, ಈ ಥರ ನೀಟಾಗಿ ಸೋಸ್ಬೋದು. ಹೋಲ್ಡ್ ಇಟ್. ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಅನ್ಸಿದ್ರೆ ಮಿಕ್ಸಿ ಜಾರ್ನ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು, ನಾನು ನೀಟಾಗಿ ಇದ್ದು ಕಂಪ್ಲೀಟ್ ಒಂದು ಗ್ಲಾಸ್ ನೀರನ್ನ ಹಾಕಿದ್ದೀನಿ ಅಲ್ಲ ಫ್ರೆಶ್. ನೆಕ್ಸ್ಟ್ ನೀಟಾಗಿ ರೌಂಡ್ ಮಾಡಿ ಇವಾಗ ಆಡಿಸಿದ್ರೆ ನೋಡಿ ಎಷ್ಟು ನೀಟಾಗಿ. ನೆಕ್ಸ್ಟು ಇದು ಹೆಂಗೋ ವಾಶ್ ಮಾಡಕ್ಕೆ ಹಾಕ್ಬೇಕಲ್ಲ ನಾವು, ಸ್ವಲ್ಪ ಅಲ್ಟ್ರಾ ಲೆಜೆಂಡ್ಸ್ಗಳು. ಬಟಾಣಿನ ಆಲೂಗಡ್ಡೆನ ನೀಟಾಗಿ ಈ ಥರ ಒಂದು ಏನಂತಾರೆ ಕಂಟೈನರ್ಗೆ ಸೋಸೋಕೆ ಹಿಂಗೆ ಹಾಕಲ್ಲಣ, ಅದು ನೀಟಾಗಿ ನೀರೆಲ್ಲ ಆಗೋದು ಕೂಡ ಸೋರ್ಕೊಳ್ಳಿ. ಅಷ್ಟರಲ್ಲಿ ಈ ಕೆಲಸ ಮುಗಿಸೋಣ. ಇದಿಷ್ಟು ವೇಸ್ಟ್. ಇವಾಗ ಪಾನಿ ಇದರಲ್ಲಿ ಇತ್ತಲ್ಲ, ಈ ಬೌಲಲ್ಲಿ ಇರೋದನ್ನ ಇದಕ್ಕೆ ನೀಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ 2 ನೀರು ಹಾಕಿದ್ದೀನಿ. ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರು ಅವಾಗ ಎಕ್ಸ್ಟ್ರಾ ಹಾಕೋಬೋದು. ನೋಡಿ ಈ ಥರ ಇದೆ ಪಾನಿ. ಇದಕ್ಕಿನ್ನ ಸ್ವಲ್ಪ ಐಟಮ್ಸ್ಗಳನ್ನ ಆ್ಯಡ್ ಮಾಡೋಣ. ಏನು ಆ್ಯಡ್ ಮಾಡ್ತೀನಿ ಅಂತ ನಿಮಗೂ ಕೂಡ ನೋಡಿಸ್ತೀನಿ. ಫಸ್ಟಿಗೆ ಚಾಟ್ ಮಸಾಲ, ಏನೇ ಹಾಕ್ತಿರ್ಬೇಕಾದ್ರೂ ಚಾಟ್ ಮಸಾಲ ಮಸ್ಟ್ ಆ್ಯಂಡ್ ಶುಡ್ ಅಲ್ಲ. ಸೊ ಅದೇ ರೀತಿ ಸ್ವಲ್ಪ ಚಾಟ್ ಮಸಾಲ ಹಾಕಿ, ಇದ್ರೆ ಹಾಕಿ, ಇಲ್ಲ ಆಪ್ಷನಲ್. ಸ್ಮೆಲ್ ಬರ್ತೈತಲ್ಲ ಚಾಟ್ ಮಸಾಲದ್ದು. ನೆಕ್ಸ್ಟು ಲೆಮನ್ನು ಸ್ಕ್ವೀಸ್ ಇಟ್ ಅಷ್ಟೆ. ಅರ್ಧ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಟೇಸ್ಟ್ ನೋಡಿ, ಚೆನ್ನಾಗಿದೆ. ಅಷ್ಟಕ್ಕೆ ಪಾನಿ ಮುಗೀತು. ಸೊ ನೆಕ್ಸ್ಟ್ ನೀಟಾಗಿ ಆಲೂಗಡ್ಡೆನೆಲ್ಲ ಕೂಡ ಒಟ್ಟೆಲ್ಲ ಬಿಡಿಸೋಣ.
ಟಕ ಟಕ ಅಂತ ಇದು ಆಲೂಗಡ್ಡೆ ಒಟ್ಟು ಬಿಡಿಸ್ಬಿಡ್ಬೋದು, ಯಾಕಂತಂದ್ರೆ ಇದು ಆಲ್ರೆಡಿ ಬಿಸಿಯೆಲ್ಲ ಆರಿದೆ. ಆಲೂಗಡ್ಡೆನ ಬಟಾಣಿನ ಸಪ್ರೇಟ್ ಮಾಡಿಬಿಡ್ತೀನಿ. ಇಲ್ಲ ಕೆಲವೊಬ್ರು ಚಿಪ್ಪೆನ ಫಸ್ಟೇ ರಿಮೂವ್ ಮಾಡಿಬಿಟ್ಟು ಹಾಕ್ತೀರಾ ಆಲೂಗಡ್ಡೆ, ದಟ್ ಇಸ್ ಆಲ್ಸೋ ಫೈನ್. ಸರಿ, ಇದನ್ನ ನೀಟಾಗಿ ಬಿಡಿಸಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಆಲ್ರೆಡಿ ನಾನು ಸ್ಟಫಿಂಗ್ ಆಲೂಗಡ್ಡೆ ಪಾನ್ ಒಳಗಡೆ ಇರೋದಕ್ಕೆ ಆಲೂಗಡ್ಡೆ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಮತ್ತು ಬಟಾಣಿ ಬೇಯಿಸಿದ್ದೀನಿ. ಅದನ್ನು ಇಡೋಣ ಕ್ಲೋಶರ್. ನೆಕ್ಸ್ಟ್ 4 ಈರುಳ್ಳಿ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಲಿ. ನೆಕ್ಸ್ಟ್ ಈರುಳ್ಳಿ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಮಸಾಲ ಪ್ರಿಫರ್ ಮಾಡ್ತಾರೆ ನಮ್ಮ ಮನೇಲಿ, ಆಪ್ಷನಲ್, ಇದೆಲ್ಲ ನೀವು ಬೇಕಾ ಹಾಕೊಳ್ಳಿ, ಬೇಡ ಅಂದರೆ ಬಿಡಿ. ನೆಕ್ಸ್ಟು ಖಾರದ ಪುಡಿ, ಸ್ವಲ್ಪ ಖಾರಕ್ಕೆ ಉಪ್ಪು ಆಲ್ರೆಡಿ ಇದಕ್ಕೆ ಹಾಕಿದ್ದೀವಿ, ಏನಕ್ಕೆ ಆಲೂಗಡ್ಡೆ ಬೇಯಿಸೋದಕ್ಕೆ. ಇವಾಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು. ಕೆಲವೊಬ್ರು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡುತ್ತಾರೆ, ಸೊ ನಾನು ನಿಂಬೆ ರಸ ಹಿಂಡುತ್ತೆ, ನಿಂಬೆಹಣ್ಣು ಅವಾಗಲೇ ಫ್ರಿಡ್ಜಲ್ಲಿ ತಂದ್ಕೊಟ್ರು. ಇದಿಷ್ಟು ನಿಮ್ಮ ಚಾಯ್ಸ್, ಏನು ಬೇಕೋ ಹಾಕೋಬೋದು. ಇದಕ್ಕೆ ಚಾಟ್ ಮಸಾಲಾನು ಹಾಕೋಬೋದು, ಮತ್ತು ಚಾಟ್ ಮಸಾಲಾನು ನಿಂಬೆಹಣ್ಣು ಎರಡೂ ಬೇಕು. ಚಾಟ್ ಮಸಾಲ ಡಬ್ಬ ಪಾಕೆಟು. ಈರುಳ್ಳಿ ಕಟ್ ಮಾಡಿಬಿಟ್ಟು ಲಿಟ್ರಲಿ ಕಣ್ಣು ಗಂಗಾಚಲ ಹರಿತೈತೆ. ಮೇಡಮ್ ಅವ್ರು ಹೊಸ ಡಬ್ಬ ಎತ್ಕೊಂಬಂದವ್ರಿ. ಸ್ವಲ್ಪ ಚಾಟ್ ಮಸಾಲ, ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಸಾಕು ಮಾಡಿ ಇಟ್ಟಿದ್ದೀನಿ. ಬಾಣಲಿ ಇಟ್ಬಿಟ್ಟು ಇವಾಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಪುಡಿ ಪಾಕೆಟ್. ಪಾಪ್ CHK ಪಾಪ್ ಚಕ್ ಅಂತ ಇದನ್ನು 200 ಗ್ರಾಮ್ ಇದು. ಸೊ ಇದು ಪುಡಿ ಮಾಡಿದ್ರೆ ಇಟ್ಸ್ ರೆಡಿ ಟು ಈಟ್. ಓಕೆನಾ? ಏನು ಹಾಕಿದ್ದೀವಿ? ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಬಟಾಣಿ ಹಾಕಿದ್ದೀವಿ. ಅದಾದಮೇಲೆ ಈರುಳ್ಳಿ ಹಾಕಿದ್ವಿ, ಸ್ವಲ್ಪ ಮಸಾಲ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಮತ್ತು ನಿಂಬೆಹಣ್ಣು ರಸ, ಇಷ್ಟು ಹಿಂಡಿದೆಲ್ಲ ಆದಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಇಸ್ ರೆಡಿ. ಒಬ್ಬೊಬ್ರು ಕೊರಿಯಾಂಡರ್ನು ಹಾಕ್ತಾರೆ, ಇಟ್ಸ್ ದೇರ್ ಆಪ್ಷನಲ್. ಕೊತ್ತಂಬರಿ ಸ್ವಲ್ಪ. ಸೊ ಬನ್ನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಮೇಲೆ ಇದಿಡೋಣ, ಎಣ್ಣೆ ಇಡೋಣ ಪೂರಿ ಮಾಡೋದಕ್ಕೆ. ಪೂರಿ ಮಾಡಬೇಕಾದ್ರೆ ಸಿಗ್ತೀನಿ. ತಗೊಳ್ಳಿ, ಚಟ್ ಅಂತ ಹಿಂಗೆ ಎಣ್ಣೆಗೆ ಬಿಡಿ. ಅಲ್ಲಿ ಎಣ್ಣೆಗೆ ನೋಡ್ಸೋ. ಸೊ ನೋಡಿ ಅದಷ್ಟೇ ಪೂರಿ ಹೆಂಗೆ ಟರ್ನ್ ಆಗುತ್ತೆ ಅಂತ. ಫ್ಲೇಮ್ ಕಡಿಮೆ ಮಾಡಿಲ್ಲ, ಸಿದೋಗ್ಬಿಡು ಪೂರಿಗಳು. ಹಿಡಿದೋಯ್ತು. ಇಷ್ಟು ಹಿಂಗಾಗುತ್ತೆ ಪುರಿ. ಇದನ್ನೆತ್ತಿ ನೆಕ್ಸ್ಟು ತೂತ್ಪಟ್ಲಿಗೆ ಶಿಫ್ಟ್ ಮಾಡೋದು. ಸಾಕಿದೆ. ಬಿಡ ನೋಡಿ ನೀಟಾಗಿ ಆಗುತ್ತೆ. ಪುರಿ ಫ್ರೇಮ್ ಕರೆಕ್ಟಾಗಿ ಇಟ್ಟಿದ್ರೆ. ನೀಟಾಗಿ ಬೆಂದಿಲ್ಲ ಅಂದರೆ ಪೂರಿಗಳು ನಾವು ಎತ್ತಾಕಿದ ತಕ್ಷಣ ಏನಾದರೂ ಅಲ್ಲಿ ನೀಟಾಗಿ ಬಾಯ್ಲ್ ಆಗಿಲ್ಲ ಅಂತಂದ್ರೂ ಪುಸುಕ್ಕಂತ ಪೂರಿ ತನ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಒಂದೊಂದ್ಸಲಿ 4 ಹಾಕೊಳ್ಳಿ ಸಾಕು. ಬಿದ್ದೋಗಿದ್ದೇನೆ ಮಾಡಿರಿ. ಸೊ ಅಷ್ಟೇ, ಹಿಂಗಾಗುತ್ತೆ ಪುರಿ. ಆದಮೇಲೆ ತಿನ್ನೋದೆ ಸ್ಟಾಪ್ ಮಾಡಿ. ಸೊ ಪಾನಿಪುರಿ ಮಾಡಿದ್ದೀನಿ. ಇಬ್ಬರು ಗೆಸ್ಟ್ ಬಂದಿದ್ದಾರೆ ಪಾನಿಪುರಿ ತಿನ್ನೋಕ್ಕೋಸ್ಕರ. ಈ ಥರ ರೆಡಿ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಹೆಂಗಿದೆ ಅವ್ರು ತಿನ್ಬಿಟ್ಟು ಹೇಳ್ತಾರೆ. ಓಕೆ, ತಿನ್ಬಿಟ್ಟು ಹೇಳ್ತೀರಾ? ಸರಿ, ಟೇಸ್ಟ್ ಮಾಡಿ. ಟೇಸ್ಟ್ ಇನ್ನೂ ಸ್ವಲ್ಪ ಪಾನಿ ಬೇಕಂದರೆ ಹಾಕಿ ಕೊಡ್ತಾನೆ ಗ್ಲಾಸ್ ಚಿಕ್ಕದಂದರೆ. ಯಶಿಕಾ ಫಸ್ಟ್ ದೊಡ್ಡದು ಎತ್ಕೊಂಬಿಟ್ಲೋಳು, ಬಾಯಿ ಚಿಕ್ಕದು. ಲಟ್ಸಿ ಅಂತ ತಿಂತಾಳಂತ. ಚೆನ್ನಾಗಿದೆಯಾ? ತಿನ್ಬಿಟ್ಟು ಇದಾದಮೇಲೆ ಬಾಯಲ್ಲಿ ಹೇಳಿ. ಇವರು ನನಗೆ ಇವತ್ತು ಮಾಡೋಕ್ಕೆ ಹೆಲ್ಪ್ ಮಾಡಿದರು.
ಏನೇನು ಹೆಲ್ಪ್ ಮಾಡಿದ್ರಿ? ಬೆಳ್ಳುಳ್ಳಿ ಬಿಡಿಸ್ಕೊಟ್ಟಿದ್ದು ಒಂದೇ ಅಲ್ಲ, ಮತ್ತೆ ಇವಳು ವೀಡಿಯೋ ಮಾಡಿಕೊಟ್ಲು. ಇನ್ನೇನು ಮಾಡಿಕೊಟ್ಟೆ? ಬೆಳ್ಳುಳ್ಳಿ ಬಿಡಿಸ್ಕೊಟ್ಲು, ವೀಡಿಯೋ ಆಡಿಸಿ ಕೆಳಗಿಂದ ಮೇಲೆ ಕೆತ್ಕೊಟ್ಲು ಅಷ್ಟೇ. ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಟ್ಲು ಪಾಪ. ಅದು ಒಂದು 5 ಉಳುಕು. ಚೆನ್ನಾಗಿದೆಯಾ? ಉಪ್ಪು ಖಾರ ಟೇಸ್ಟ್ ಅಲ್ಲ? ಓಕೆ ನಾನು ಅಸ್ಕ ಬಾಯ್. ಇವಾಗ ನಾನು ತಿನ್ನಬೇಕು ಪಾನಿಪೂರಿ ಅಂತ ಅಂದ್ಬಿಟ್ಟು ಇಲ್ಲ ಆಲ್ರೆಡಿ ಸ್ಟಫಿಂಗ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ ಪಾನಿ ಎಲ್ಲ ಹಾಕ್ಕೊಂಡು ತಿನ್ನೋಣ. ಸೊ ಇವಾಗ ನಾನು ತಿಂತಾಯಿದ್ದೀನಿ. ಅಫ್ಕೋರ್ಸ್ ಅವಾಗಲೇ ತಿಂದೆ, ನಿಮಗೆ ಸುಮ್ಮನೆ ರೆಕಾರ್ಡ್ ಮಾಡೋರು ನಿಮಗೆ ಹೆಂಗಿದೆ ಅಂತ ಹೇಳ್ಬೇಕಲ್ಲ, ಅದಕ್ಕೆ ತಿಂತಾಯಿದ್ದೀನಿ. ವಾವ್ ಸೂಪರ್. ಸೂಪರ್ ಆಗಿದೆ. ಸೊ ಬನ್ನಿ ತಿನ್ನೋಣ. ನೀವು ಕೂಡ ಇಷ್ಟ ಆದರೆ ಪಾನಿಪುರಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದಿಷ್ಟು ಇವತ್ತಿನ ಪಾನಿಪುರಿ ವ್ಲಾಗ್ ಆಗಿತ್ತು. ಇವಾಗ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಟ್ರೈ ಮಾಡಿ ನಿಮ್ಮ ಮನೇಲಿ ತಿಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಇನ್ನೂ ಯಾವ ಥರ ವೀಡಿಯೋಸ್ನ ಯೂಟ್ಯೂಬ್ ಚಾನಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದನ್ನು ಮಾಡೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಮ್ಮಮ್ಮನೂ ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಲೂ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಒಳ್ಳೇದು ಮಾಡಿ ನಿಮ್ಗೆ ವಾಪಸ್ ಒಳ್ಳೇದು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್.